ನಾನೊಂದು ವಿಡಿಯೋ ಹಾಕ್ತೀನಿ, ಅದನ್ನೆಲ್ಲರೂ ನೋಡ್ಕೊಬನ್ನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬೀಳ್ತಾವ್ ನೋಡಿಗ ಕವ್ವಾತಗಳು, ಕೇಳ್ತಾವ್ ನೋಡಿಗ ಚಪ್ಪಾಳೆಗಳು, ಮುಗಿತಾವ್ ನೋಡಿಗ ಮೈಮೂಳೆಗಳು, ಕೇಳ್ತಾವ್ ನೋಡಿಗ ಬಾಸುಂಡೆಗಳು. ಬಂಡಮಾರುತ ನೋಡಿದ್ದೀಯೇನೋ ಲೇ ಬಕ್ರ ನನ್ ಮಗನೇ, ಬರ್ತಾ ನೋಡು ಸಮುದ್ರ ಎತ್ತಗೆ. ಬಂದಿದ್ದೀರಾ? ಮೈಸೂರಿಂದ ಬಂದಿದ್ದೀರಾ? ನಿಮ್ಗೆ ಏನಾದ್ರು ಭೂಮಿ ಇದೆಯಾ? ಭೂಮಿ ಇಲ್ಲ, ಯಾರು ಪೈಸಾ ಕೊಟ್ಟು ಕಳ್ಕೊಳ್ಳಿಲ್ಲ. ನನ್ನ ರೈತರನ್ನ ಉಳಿಸಕ್ಕೆ ಹಕ್ಕುಗಾಗಿ ನಾನು ಇಲ್ಲಿ ಬಂದು ಹೋರಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ರಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಮುಂಚೆ ಒಂದು ಸಣ್ಣದು, ಆ ರೈತರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಕ್ಲಾಪ್ಸ್ ಆ್ಯಂಡ್ ಸೆಲ್ಯೂಟ್. ನಾನು ಹೇಳೋದು ಏನಂದರೆ, ಸರ್ಕಾರದವರು ಆಗಲಿ, ನಮ್ಮ ಜನಸಾಮಾನ್ಯರೇ ಆಗಲಿ, ಇಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ಫಸ್ಟು ಬೆಲೆ ಕೊಡಬೇಕಾಗಿರೋದು ರೈತರಿಗೆ ಮತ್ತು ಯೋಧರಿಗೆ. ಏಕೆಂದರೆ ಅವರಿಬ್ಬರು ಇರೋದ್ರಿಂದಲೇ ನಾವಿನ್ನೂ ಸೇಫಾಗಿದ್ದೀವಿ. ಅದನ್ನು ತಿಳ್ಕೊಂಡಲೇ ಟೌನ್ಶಿಪ್ ಮಾಡ್ತೀನಿ, ನಾನು ಡೆವಲಪ್ಮೆಂಟ್ ಮಾಡ್ತೀನಿ. ಏನಕ್ಕೆ ಸ್ವಾಮಿ ಡೆವಲಪ್ಮೆಂಟು? ರೈತ ಜಮೀನು ಕಿತ್ಕೊಂಡು, ಸಾವಿರಾರು ಗಟ್ಟಲೆ ಜಮೀನು ಕಿತ್ಕೊಂಡು ನೀವು ಏನು ಸ್ವಾಮಿ ಡೆವಲಪ್ಮೆಂಟ್ ಮಾಡೋದು? ನೀವು ತಿನ್ನೋದು ಅನ್ನನೇ ತಾನೇ? ಅನ್ನ ಬೆಳೆಯೋದು ಮಣ್ಣಲ್ಲಿ ತಾನೇ? ಮಣ್ಣಲ್ಲೇ ಅಲ್ವಾ? ನೀವು ಕಾಂಕ್ರೀಟ್ ನೆಲದ ಮೇಲೆ ಬೆಳಿತೀರಾ? ಇಲ್ಲ ಆಕಾಶದಿಂದ ಏನಾದರೂ ಅನ್ನ ಉದುರಿಸ್ತೀರಾ? ನೀವು ತಿನ್ನೋ ಅನ್ನ, ತರಕಾರಿ, ಪ್ರತಿಯೊಂದು ನೀವು ಬಳಸೋ ಪ್ರತಿಯೊಂದಕ್ಕೂ, ನೀವು ಹಾಕೋ ಬಟ್ಟೆಗೂ ಸಮೇತ ಹತ್ತಿ ಬೇಕು ಅಂದರೆ, ಕಾಟನ್ ಬೇಕು ಅಂದರೆ ಅಲ್ಲೇ ನೆಲದಲ್ಲೇ ತಾನೇ ಬೆಳಿಬೇಕು. ನೀವು ತಿನ್ನೋ ಅನ್ನ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಕೂತ್ಕೊಂಡು ತಿಂತೀರಾ ಸ್ವಾಮಿ? ನಮಗೇನು ಲೋ ಕ್ಲಾಸ್ ಅವ್ರಂಗೆ ಹೋಟೆಲ್, ಸಣ್ಣ ಸಣ್ಣ ಹೋಟೆಲ್ಗೆ, ಫುಟ್ಪಾತ್ ಹೋಟೆಲ್ಗೆಲ್ಲ ಹೋಗಲ್ಲ. ಫುಟ್ಪಾತ್ ಹೋಟೆಲಿಂದ ಹಿಡಿದು 5 ಸ್ಟಾರ್ ಹೋಟೆಲ್ವರೆಗೂ ಬೇಯಿಸಿಕ್ಕಕ್ಕೆ ಬೇಕಾಗಿರೋದು ಅಕ್ಕಿ ನೆಲದಿಂದಲೇ ಬರಬೇಕು. ಪ್ರತಿಯೊಂದು ತರಕಾರಿನೂ ನೆಲದಿಂದಲೇ ಬರಬೇಕು. ಆ ನೆಲಕ್ಕೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ಬಿಲ್ಡಿಂಗ್ಸ್ಗಳು ಕಟ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತೀನಿ, ಬಸ್ ಬಿಡ್ತೀನಿ, ಕಾರ್ ಬಿಡ್ತೀನಿ, ಓಡಾಡೋಕೆ ಚೆನ್ನಾಗಿ ಇದು ಮಾಡ್ತೀನಿ, ನಾನು ಟೌನ್ಶಿಪ್ ಮಾಡ್ತೀನಿ. ಏನಕ್ಕೆ ಸ್ವಾಮಿ ಟೌನ್ಶಿಪ್ಪು? ರೈತರಿಗೆ ಬೇಗ ಇಲ್ದಿರೋದು ಟೌನ್ಶಿಪ್ಪು. ನೀವೇನು ಮಾಡ್ತೀರಾ? ಮನೆ ಇಟ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆ, ನೀವು ಕೊಟ್ಟಿದ್ದು ದುಡ್ಡು ಅವ್ರು ಇಸ್ಕೊಂಡ್ಬಿಟ್ಟು ದೊಡ್ಡ ಬಂಗ್ಲೆ ಕಟ್ಕೊತಾರೆ, ಆಯ್ತಪ್ಪ ಅಲ್ಲಿರ್ತಾರೆ. ಅನ್ನ ತಿನ್ನಕ್ಕೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಎಲ್ಲಿಗೆ ಹೋಗ್ಬೇಕು? ನಾನು ಹೇಳೋದಿಷ್ಟೇ, ಈ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಗಳು ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಬೇರೆದೆಲ್ಲ ಯೂಟ್ಯೂಬ್ ಮಾಡಿ ಹಾಕ್ತೀರಾ, ಬೇರೆದೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀರಾ, ಆ ವಿಷಯ ಈ ವಿಷಯ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀರಾ. ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳೇ ನಿಮಗೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಈ ರೈತರ ಕಷ್ಟಗಳನ್ನು ನೋಡಿ ಎಲ್ಲರೂ ಒಗ್ಗೂಡಿ ನಿಲ್ಬೇಕಲ್ವ ಕರ್ನಾಟಕದಲ್ಲಿ? ಅಟ್ಲೀಸ್ಟ್ ನೀವು ಅವ್ರ ಜೊತೆ ಹೋಗಿ ನಿಲ್ಲಕ್ಕಾಗಲ್ಲ. ಹೌದಪ್ಪ, ನಾವು ಒಪ್ಕೊತೀವಿ, ನೀವು ದೂರ ದೂರ ಇರ್ತೀರ, ಅವ್ರ ಜೊತೆ ಹೋಗಿ ನಿಲ್ಲಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ವೀಡಿಯೋಸ್ಗಳು ಶೇರ್ ಮಾಡಿ. ನಾವೊಂದು ವೀಡಿಯೋ ಮಾಡೋದ್ರಿಂದ ಒಂದು ರೈತಂಗೆ ಒಳ್ಳೇದಾಗುತ್ತೆ ಅಂತ ಅಂದರೆ, ನಾವು ತಿಂತಿದ್ದೀವಲ್ಲ ಅನ್ನ, ಅಂತಕ್ಕೆ ಇವತ್ತು ಬೆಲೆ ಕೊಟ್ಟಂಗೆ. ಅಷ್ಟು ಜನ ರೈತರು ಅಷ್ಟು ಹೋರಾಟ ಮಾಡ್ತಿದ್ದಾರೆ. ಅದನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಈ ಸರ್ಕಾರಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ, ಸರ್ಕಾರನ ನಮ್ಮೇಲೆ ದಬ್ಬಾಳಿಕೆ ಮಾಡಲಿ ಅಂತ ನಾವು ನೇಮಿಸ್ತಿರೋದಾ, ಇಲ್ಲ ನಮ್ಮ ಕೆಲಸ ಮಾಡಲಿ ಅಂತ ಮಾಡ್ತಿರೋದಾ? ಈ ಗೌರ್ಮೆಂಟ್ ಅಧಿಕಾರಿಗಳೇ ಆಗಲಿ, ಸರ್ಕಾರನೇ ಆಗಲಿ, ನಮ್ಮಿಂದ ಅಂದರೆ ಪಬ್ಲಿಕ್ಕಿಂದ ಇರೋದು. ವೋಟ್ ಮಾಡಬೇಕಾದ್ರೆ ಎಲ್ಲರೂ ನೋಡಿ ಮಾಡಿ ಮುಂದೆ ವೋಟ್ ಮಾಡಿ ಸರ್. ಯಾವುದೇ ಸರ್ಕಾರ ಬರಲಿ, ಯಾರೇ ಬರಲಿ, ಅವರು ಜನನಾಯಕ ಅಷ್ಟೇ, ಅಧಿನಾಯಕ ಅಲ್ಲ. ನಾವು ನಮಗೋಸ್ಕರ ಅವ್ನು ಕೆಲಸ ಮಾಡಲಿ ಅಂತ ಆರಿಸಿದ್ದೀವಿ ಹೊರ್ತು ನಮ್ಮನ್ನು ತುಳಿಲಿ, ನಮ್ಮನ್ನು ನೆಲ ಸಮ ಮಾಡಲಿ ಅಂತ ಅಲ್ಲ ಆರಿಸಿರೋದು. ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರದವರು ಇದರಿಂದ ಹಿಂಸರಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಮ್ಮ ರೈತರು ಈಗ ಮಾಡಿದ್ದು ಜಸ್ಟ್ ಎಕ್ಸಾಂಪಲ್. ನೆಕ್ಸ್ಟು ವಿಧಾನಸೌಧಕ್ಕೆ ನುಗ್ಗಿದ್ರು ಆಶ್ಚರ್ಯ ಇಲ್ಲ ಸ್ವಾಮಿ. ನೀವು ಯಾವ ಸೆಕ್ಯೂರಿಟಿ ಇಟ್ಟು ಎಷ್ಟು ಜನನ ಅಂತ ಸಹಿಸೋಕ್ಕಾಗುತ್ತೆ?
ನೀ ಸಾಯಿಸ್ತೀನಿ, ಏನು ಮಾಡ್ತಾರೆ, 2 ದಿವಸ ಕಲ್ಲು ಹೊಡಿತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಮಾತಾಡ್ಬೋದು. ಇವತ್ತು ಕಲ್ಲಲ್ಲ ಪರ್ಕೇಟು. ಅಧಿಕಾರಿಗಳೇ ಡೈರೆಕ್ಟಾಗಿ ದೂರದಿಂದ ನಿಂತ್ಕೊಂಡು ಕಲ್ಲು ಹೊಡಿಯೋದು ಬೇರೆ, ಎದುರುಗಡೆ ಹೆಂಗಸ್ರು ಸಾಕು ಸ್ವಾಮಿ, ನಮ್ಮ ರೈತರು ಹೆಂಗಸ್ರುಗಳು ಸಾಕು, ಗಂಡಸ್ರ ಬರಬೇಕು ಅನ್ನೋದೇನಿಲ್ಲ. ಹೆಂಗಸ್ರುಗಳು ಪರ್ಕೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಾಕು, ಒನಕೆ ಓಬವ್ವನಿಗಿಂತ ಹೆಚ್ಚು, ರಾಣಿ ಚೆನ್ನಮ್ಮಗಿಂತ ಹೆಚ್ಚು ಹೋರಾಟದಲ್ಲಿ. ಇನ್ನು ಗಂಡಸ್ರು ಅವ್ರ ಜೊತೆ ಕೈ ಜೋಡಿಸಿ ನಿಮ್ಮನ್ನು ನೆಲ ಸಮ ಮಾಡಬೇಕು ಅಂತ ಹೊರಟ್ರೆ ಇನ್ನಿರೋ 2 ವರ್ಷನೂ ನಿಮ್ಮ ಕೈಯಲ್ಲಿ ಇರಲ್ಲ. ಜನರಿಗೋಸ್ಕರ ಬದುಕಿ, 4 ಕಾಸಿನ ದುಡ್ಡಿಗೋಸ್ಕರ ಬದುಕಬೇಡಿ. ಇಷ್ಟೇ ಹೇಳೋದು. ನನ್ನ ಸಪೋರ್ಟು ನಮ್ಮ ರೈತರಿಗೆ. ಥ್ಯಾಂಕ್ ಯು. ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡಿ. ಈ ಬಿಡದಿ ಟೌನ್ಶಿಪ್ ಅನ್ನೋ ಮ್ಯಾಟ್ರನ್ನ ಇಲ್ಲಿಗೆ ನಿಲ್ಲಿಸೋದು ಗೌರ್ಮೆಂಟು ಒಳ್ಳೆಯದು. ಯಾವುದೋ ಪ್ರೈವೇಟೈಸೇಷನ್ಗೋಸ್ಕರ ನಾವು ನಮ್ಮ ರೈತರ ಭೂಮಿನ ಕೊಡೋಕ್ಕೆ ರೆಡಿ ಇಲ್ಲ. ಅದನ್ನು ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ನಿಮಗೆ ತಲೆಗೆ ಹೋಗ್ತಾಯಿಲ್ಲ, ಯಾಕೆ ಅಂದರೆ ನೀವು ತಲೆಯಲ್ಲಿ ಏನು ತುಂಬ್ಕೊಂಡಿದ್ದೀರೋ ಅದು ಗೊತ್ತಿಲ್ಲ. ಸೊ ನಾನು ಹೇಳೋದು ಇಷ್ಟೇ, ಅವ್ರನ್ನ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗಂಗೆ ಬದುಕೋಗ್ಬಿಡಿ. ಅವ್ರ ಕಷ್ಟನೋ ಸುಖನೋ ಅವರು ರೈತರಾಗಿರಬೇಕು ಅಂತ ಬಯಸ್ತಿದ್ದಾರೆ. ಅವ್ರನ್ನ ಬಿಟ್ಬಿಡ್ರಿ. ಯಾಕ್ರಿ? ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ನಿಮ್ಮ ಹೊಟ್ಟೆ ಮೇಲೆ ಕೊನೆಗೆ ಬರೋದು ಏಟು, ಬೇರೆಯವ್ರ ಹೊಟ್ಟೆ ಮೇಲೆ ಬರಲ್ಲ, ನಿಮ್ಮ ಹೊಟ್ಟೆ ಮೇಕೆ ಬರೋದು. ತಿಳ್ಕೊಂಡು ನಡೀರಿ ಅಷ್ಟೇ.